ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು, ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಧೈರ್ಯ ಕೊಡು. ಎಲ್ಲರೂ ಬಂದು ಹೊತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ದೀನ ದಲಿತರ ನಾಯಕ ಅಂತೇಳಿ ನಮ್ಮ ಅಣ್ಣನ ಕರಿತೀವಿ. ತಾಯಿ ಬನಶಂಕರಮ್ಮನಲ್ಲಿ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ನೆಪ ಮಾತ್ರ. ತಾಯಿ ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು, ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಧೈರ್ಯ ಕೊಡು. ನಂಬುದವ್ರನ್ನ ಯಾವತ್ತೂ ಕೈ ಬಿಡಬಾರ್ದು ಅಂಥದಕ್ಕೆ ನಿನ್ನ ಕೃಪೆ ಇರಲಿ ಅಂಥೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರಿರ್ಬೋದು, ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವ್ರು ಇರ್ಬೋದು, ಉದಯ್ ಗರುಡಾಚಾರ್ಯವ್ರು ಇರ್ಬೋದು, ಶ್ರೀನಗರ ಕಿಟ್ಟಿಯವ್ರು ಇರ್ಬೋದು, ತಾರಾ ಅವ್ರು ಇರ್ಬೋದು, ಅನೇಕ ಹಿರಿಯ ಕಲಾವಿದರು ಆಗಿರ್ಬೋದು, ಚಲನಚಿತ್ರ ನಟರಿರ್ಬೋದು. ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದರು, ಮುತ್ತರಾಜ್ ಅವರು. ನಮ್ಮೆಲ್ಲ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು, ನನ್ನ ಸಹೋದ್ಯೋಗಿಗಳಾದಂಥ ಕಾರ್ಪೊರೇಟರಲ್ಲಿ ಕೆಲಸ ಮಾಡಿದಂಥ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ತಾನೇ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು ಹಿತೈಷಿಗಳು, ಎಲ್ ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂಥೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು M ಶ್ರೀನಿವಾಸ್ ಇರ್ಬೋದು, M ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂಥ R ಅಶೋಕ್ ಅವರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದ್ದೀವಿ, ಮುಂದೇನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನೂ ಸಹಿತ, ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಈ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ H ಬಸವರಾಜರವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ನನ್ನ ಸ್ನೇಹಿತರುಗಳಿರ್ಬೋದು, ಬಸವರಾಜವ್ರ ಸ್ನೇಹಿತರುಗಳಿರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರಿರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರಿರ್ಬೋದು, ಹಿರಿಯ ನಾಯಕರಿರ್ಬೋದು, ಎಲ್ಲರೂ ಬಂದು ಹೊತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ತಾಯಿ ಬನಶಂಕರಮ್ಮ ತಾಯಿಯ ಕೃಪೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ನಮ್ಮ ಭಾಗದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು, ನಾಯಕತ್ವವನ್ನು ಉಳಿಸ್ಕೊಂಡು ಎಲ್ಲ ಸ್ನೇಹಿತರ ಜೊತೆ ಸಹಭಾಗಿಯಾಗಿ ಇರಲಿ ಅಂಥೇಳಿ ನಾನು ತಾಯಿ ಬನಶಂಕರಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಈ ದಿನ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಬನಶಂಕರಮ್ಮನ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ H ಬಸವರಾಜರ ಹುಟ್ಟುಹಬ್ಬ. ಈ ಒಂದು ಸಂದರ್ಭದಲ್ಲಿ ಅವರು ಬನಶಂಕರಮ್ಮ ತಾಯಿ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಿ ಅವರಿಗೆ ಇನ್ನಷ್ಟು ಜನಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಬಸವರಾಜಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ. ಇವತ್ತು ನಮ್ಮ ಬಡವರ ಬಂಧು, ದೀನ ದಲಿತರ ನಾಯಕ, ನಮ್ಮಣ್ಣ ಬಸವರಾಜಣ್ಣ, ಬನಶಂಕರಮ್ಮ ದೇವಿಯ ವರಪುತ್ರ, ಹಾಗೆ ಬಡವ್ರ ಬಗ್ಗೆ ಕಾಳಜಿ ವಹಿಸಿರೋ ನಮ್ಮ ಅಣ್ಣ ಬಸವರಾಜಣ್ಣಂದ ಹುಟ್ಟುಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ.
ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಬಡವರು ನಾಯಕ, ದೀನದಲಿತರ ನಾಯಕ ಅಂತ ನಮ್ಮ ಅಣ್ಣವ್ರನ್ನ ಯಾಕೆ ಕರಿತೀವಿ ಅಂದರೆ, ಸತತವಾಗಿ 27 ವರ್ಷ ಉಚಿತ ಸಾಮೂಹಿಕ ವಿವಾಹ ಮಾಡಿರೋದು ಯಾರಾದರೂ ಸಿಂಗಲ್ ಮ್ಯಾನ್. ದೇವಸ್ಥಾನಗಳು ಬಿಟ್ಟು, ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ಧರ್ಮಕ್ಷೇತ್ರಗಳು ಬಿಟ್ಟು ಕೊರೋನಾ ಟೈಮಲ್ಲೂ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಅಣ್ಣ ಬಸವರಾಜಣ್ಣ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ 27 ವರ್ಷ ಸತತವಾಗಿ ಬಡವರ ಬಗ್ಗೆ ಕಾಳಜಿ ವಹಿಸಿ ಕೊರೋನಾ ಟೈಮಲ್ಲೂ ಮದುವೆಗಳ್ನ ಮಾಡಿಸಿದಂಥ ವ್ಯಕ್ತಿ ನಮ್ಮ ಬಸವರಾಜಣ್ಣ. ಅದಕ್ಕೋಸ್ಕರ ನಾವೆಲ್ಲ ಬಡವರು ಬಂದು ದೀನದಲಿತರ ನಾಯಕ ಅಂತೇಳಿ ನಮ್ಮ ಅಣ್ಣನ ಕರಿತೀವಿ. ಹಾಗಾಗಿ ಬನಶಂಕರಮ್ಮ ತಾಯಿ ಅವರಿಗೆ ಭಾಳ ಶಕ್ತಿ ಕೊಟ್ಟು ಅವರು ಈ ಥರ ಎಲ್ಲ ಬಡವ್ರ ಕಾರ್ಯಗಳನ್ನ ಮಾಡಲಿ ಅಂತೇಳಿ ಆ ತಾಯಿ ವರಪುತ್ರ. ಹಂಗಾಗಿ ನಾವು ಇವತ್ತೆಲ್ಲ ಪಕ್ಷದವರು, ಎಲ್ಲ ನಾಯಕರುಗಳು ಎಲ್ಲರೂ ಹಾರೈಸ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬ ಭಾಳ ಚೆನ್ನಾಗಿ ಮಾಡ್ಕೊತಾ ಇದೆಯಾ, ಒಳ್ಳೆಯದಾಗಲಿ, ನಿನಗೆ ಈ ಥರ ಮುಂದೇನೂ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ಅಂತೇಳಿ ನಮ್ಮ ಅಣ್ಣನಿಗೆ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ನಾವೆಲ್ಲರೂ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ನಮ್ಮ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹೌದು ಸರ್, ನಮ್ಮ ನೆಚ್ಚಿನ ನಾಯಕರು ಎಚ್ ಬಸವರಾಜ್ ಸರು ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಮೂಲಕ ನಾನು ಕೇಳ್ಕೊತೀನಿ ಏನಂದರೆ, ಅವರಿಗೆ ರಾಜಕೀಯದಲ್ಲಿ ಇನ್ನೂ ಸ್ಥಾನಮಾನ ಕೊಡಬೇಕು ದೇವರು. ಏಕೆಂದರೆ ಜನಗಳ ಪ್ರೀತಿ ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರು ಹುಟ್ಟಿದಿನ ನಮ್ಮ ಹುಟ್ಟಿದಬ್ಬ ಅಂತ ನಾವು ತಿಳ್ಕೊಂಡು ಪ್ರತಿಯೊಬ್ಬರು ಬಂದು ಅವ್ರಿಗೆ ವಿಷಯ ತಿಳಿಸ್ತೀವಿ. ಹೀಗಾಗಿ ಬನಶಂಕರಿ ತಾಯಿ ಈ ಮೂಲಕ ಅವ್ರಿಗೆ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಸಮಾಜ ಸೇವೆ ನಂಬರ್ 1 ಸರ್. ಪ್ರತಿಯೊಬ್ಬರಿಗೂ ಏನೇ ಕಷ್ಟ ಅಂದ್ರೂ ಫಸ್ಟ್ ಬಂದು ನಿಂತ್ಕೋತಾರೆ ಅವರು. ತಮ್ಮ ಕೈಲಾಗಿದ್ದು ಸಹಾಯ ಮಾಡ್ತಾರೆ. ಹೀಗಾಗಿ ಒಬ್ಬರು ಜನಸೇವೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಸ್ಥಾನಮಾನ ಸಿಕ್ಕರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಅನಿತಾ ಭಾರದ್ವಾಜ್, ಧನ್ಯವಾದಗಳು.